ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಇದು ಬಂದು ಸಾಟರ್ಡೆ ವ್ಲಾಗ್ ಆಗಿರುತ್ತೆ. ಸಂಜೆಯಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸಂಜೆ ಅಂದರೆ ಒಂದು 4 ಗಂಟೆಯಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. 4 ಗಂಟೆ ಆದರೂ ಬಿಸಿಲು ಮಾತ್ರ ರವ ಅಂತ ಹೊಡಿತಾ ಇತ್ತು. ಇನ್ನು ಅಕ್ಕಿ ಹಸಿಟ್ಟೆಲ್ಲ ಖಾಲಿಯಾಗಿತ್ತು. ಸೊಸೈಟಿ ಅಕ್ಕಿನ ಮಾಡ್ಕೋತಾ ಇದ್ದೆ. ಈ ಥರ ಕೆಲಸಗಳನ್ನ ನನ್ನ ಮಗಳು ಮಲ್ಕೊಂಡ್ಮೇಲೆ ಮಾಡ್ಕೋಬೇಕು. ಅವಳಿದ್ದಾಗ ನಾನು ಯಾವುದೇ ಕಾರಣಕ್ಕೂ ಮಾಡ್ಕೊಳಕ್ಕಾಗಲ್ಲ. ಸೊ ಅದಕ್ಕೆ ಅವಳು ಮಲ್ಕೊಂಡಿದ್ಲು ಅಂತ ಹೇಳಿ ಮಾಡ್ಕೋತಾ ಇದ್ದೆ. ಹಾಗೆ ಸ್ವಲ್ಪ ಬೆಳಗ್ಗೆ ತೊಳೆದಿದ್ದ ಬಟ್ಟೆಗಳೆಲ್ಲ ಇದ್ವು, ಅವನ್ನೆಲ್ಲ ತಂದು ಮಾಡಿಸಿಟ್ಟು ಶೇಂಗಾ ಚಟ್ನಿ ಮಾಡೋಣ ಅಂತ ಹೇಳಿ ಶೇಂಗಾ ಬೀಜನ ಹಾಕ್ಕೋತಾ ಇದ್ದೀನಿ. ಹಾಗೆ ನನ್ನ ಮಗಳಿಗೆ ಹಾಲು ಕಾಯಿಸ್ಕೊಳ್ಳೋಣ ಅಂತ ಹೇಳಿ ಅವಳಿಗೂ ಸಹ ಹಾಲನ್ನ ಕಾಯಿಸಿ ಆರೋದಕ್ಕೆ ಅಂತ ಇಟ್ಬಿಟ್ಟು ನಾನು ಕಾಫಿ ಮಾಡ್ಕೊಳ್ಳೋಣ ಅಂತ ಬಂದೆ. ಸೊ ಕಾಫಿ ಪೌಡರ್ ಖಾಲಿಯಾಗಿತ್ತು. ಸೊ ಅದನ್ನು ಕೂಡ ನೀಟಾಗಿ ರೀಸ್ಟೋರ್ ಮಾಡಿ ಎತ್ತಿಟ್ಟು ಕಾಫಿ ಮಾಡ್ಕೊಂಡು ಕುಡಿದು ಆದಮೇಲೆ ಇವಾಗ ಶೇಂಗಾ ಚಟ್ನಿ ಮಾಡೋಕ್ಕೆ ಎಲ್ಲನೂ ರೆಡಿ ಮಾಡ್ಕೋತಾ ಇದ್ದೀನಿ. ಆ್ಯಂಡ್ ನಾನು ಕೂಡ ಫಸ್ಟ್ ಟೈಮ್ ಶೇಂಗಾ ಚಟ್ನಿನ ಮಾಡ್ತಾಯಿರೋದು. ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿ ಬಂದಿತ್ತು. ಫಸ್ಟ್ ಟೈಮ್ ಆದರೂ ಸಹ ಸ್ವಲ್ಪ ಸಪ್ಪೆ ಆಗಿತ್ತು. ಅದು ಬಿಟ್ಟರೆ ಇನ್ನೆಲ್ಲ ತುಂಬಾ ಚೆನ್ನಾಗಿತ್ತು. ಇವಾಗೆಲ್ಲನೂ ರೆಡಿ ಮಾಡಿಕೊಂಡು ನೋಡಿ ಈ ರೀತಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಆ್ಯಕ್ಚುಲಿ ಪಡ್ಡು ಜೊತೆ ತುಂಬಾ ಚೆನ್ನಾಗಿ ಬಂದಿತ್ತು. ಇವಾಗ ನಾನು ಇಲ್ಲಿ ಪಡ್ಡುಗೆ ಈರುಳ್ಳಿ ಮತ್ತು ಮೆಣಸಿನ್ಕಾಯಿನ ಹೆಚ್ಕೋತಾ ಇದ್ದೀನಿ. ಕ್ಯಾರೆಟು ಸೊಪ್ಪು ಅದೆಲ್ಲ ಖಾಲಿ ಆಗಿಬಿಟ್ಟಿತ್ತು. ಸೊ ಇವೆರಡನ್ನೇ ಹಾಕ್ಬಿಟ್ಟು ಮಾಡೋಣ ಅಂತ ಹೇಳಿ ಮಾಡ್ಕೋತಾ ಇದ್ದೀನಿ. ಹಿಟ್ಟನ್ನು ನಾನು ಮಧ್ಯಾಹ್ನ ರುಬ್ಬಿ ಇಟ್ಟಿದ್ದೆ. ಸೊ ಅಷ್ಟೊತ್ತಿಗೆ ನೆನೆಯುತ್ತಲ್ಲ ಅಂತ ಅದು ಕೂಡ ಚೆನ್ನಾಗಿ ಉಬ್ಬಿ ಬಂದಿತ್ತು. ಇವಾಗೆಲ್ಲನೂ ಮಿಕ್ಸ್ ಮಾಡಿಕೊಂಡು ಹಂಚನ್ನ ಕಾಯಕ್ಕೆ ಇಟ್ಕೊಂಡು ಮಾಡ್ಕೋತಾ ಇದ್ದೀನಿ. ಫಸ್ಟ್ ಟೈಮ್ ಶೇಂಗಾ ಚಟ್ನಿ ಪಡ್ಡು ಫಸ್ಟ್ ಟೈಮ್ ಅಂದರೆ ಫಸ್ಟ್ ಟೈಮ್ ನಾನು ಮಾಡ್ತಾ ಇರೋದು. ತುಂಬಾ ಚೆನ್ನಾಗಿ ಬಂದಿತ್ತು ಎರಡೂ ಕೂಡ. ಸೊ ಇವಾಗ ಪಡ್ಡು ಎಲ್ಲ ಬೇಯಿಸ್ಕೊಂಡು ಊಟ ಕೂಡ ಮುಗಿಸ್ಕೊಂಡೆ. ಟೈಮ್ ಬಂದು 10:30 ಆದರೂ ಸಹ ನನ್ನ ಮಗಳು ಮಲ್ಕೊಳ್ದೆ ಆಟ ಆಡ್ತಾಯಿದ್ದಾಳೆ. ಅವಳು ಆಟ ಆಡ್ತಿರೋದು ನೋಡಿ ಏನೋ ದೊಡ್ಡ ಕೆಲಸ ಮಾಡ್ತಿದ್ದೀನಿ ನನ್ನ ರೇಂಜಿಗೆ ಇಂಟ್ರೆಸ್ಟ್ ಕೊಟ್ಟು ಆಟ ಆಡ್ತಾಯಿದ್ದೆ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಫಾಲೋ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.